ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಒಂದು ಪಬ್ಲಿಕ್ ನೋಟಿಸ್ ಅಂತಕ್ಕಂಥದ್ದು 22 ಏಪ್ರಿಲ್ 2026ಕ್ಕೆ ಪ್ರಕಟವಾಗಿದೆ. ಇದರಲ್ಲಿ ಅವರು ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಲಾಸ್ಟ್ 2025ರ ಒಂದು ಡಿಸೆಂಬರ್ನಲ್ಲಿ ಏನು ನಡೆದಿತ್ತಲ್ಲ ನೆಟ್ ಎಕ್ಸಾಮು, ಅದರ ಒಂದು ಈ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಅವುಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತೇಳಿ ಈ ಒಂದು ನೋಟಿಸ್ನಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಂಡಕ್ಟೆಡ್ UGC ನೆಟ್ December 25 ಎಕ್ಸಾಮಿನೇಷನ್ ಫ್ರಮ್ 31 ಡಿಸೆಂಬರ್ ಟು 7 ಜನವರಿ. ಏನು 7ನೇ ತಾರೀಕಿನವರೆಗೂ ಕೂಡ ಎಕ್ಸಾಮ್ಗಳಾಗಿದ್ದು, ಅದರ ಅವಾರ್ಡ್ ಲೆಟರ್ ಆಗಿರ್ಬೋದು, ನಿಮ್ಮ ಕ್ವಾಲಿಫೈ ಆಗಿರ್ತಕ್ಕಂತಹ ಒಂದು ಸರ್ಟಿಫಿಕೇಟ್ಗಳನ್ನ ಬಿಟ್ಟಿದ್ದಾರೆ. ಈ ಬಾರಿ 4 ಕ್ಯಾಟಗರಿಗಳಲ್ಲಿ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಫಸ್ಟ್ ಯಾವುದು ಅಂತಂದರೆ, ಸರ್ಟಿಫಿಕೇಟ್ ಫಾರ್ ದ ಅವಾರ್ಡ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಓನ್ಲಿ ಯಾರು JRFಗೆ ಬರೆದಿದ್ರಿ ಆ ಒಂದು ಸರ್ಟಿಫಿಕೇಟು. ನೆಕ್ಸ್ಟು ಸರ್ಟಿಫಿಕೇಟ್ ಫಾರ್ ದ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಅದೇ ರೀತಿ ಅಸಿಸ್ಟೆಂಟ್ ಪ್ರೊಫೆಸರ್, ಈ ಎರಡಕ್ಕೂ ಬರೆದಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ಸರ್ಟಿಫಿಕೇಟ್ ಫಾರ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ PhD, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PhD ಅಂತೇಳಿ ಅಪ್ಲೈ ಮಾಡಿರ್ತಕ್ಕಂಥವ್ರು. ನೆಕ್ಸ್ಟ್ ಕೊನೆಯದು ಯಾವುದು ಅಂದರೆ PhD ಓನ್ಲಿ ಅಂತೇಳಿ ಅಪ್ಲೈ ಮಾಡಿ ಬರೆದಿರ್ತಕ್ಕಂಥದ್ದು. ಈ ರೀತಿಯಾಗಿ 4 ಕ್ಯಾಟಗರಿಗಳಲ್ಲಿ ಈ ಬಾರಿ ಒಂದು ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಬರೋಣ. ನೋಡ್ತಾ ಬನ್ನಿ. ನೀವು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ NTA NET ಅಂಥೇಳಿ ಟೈಪ್ ಮಾಡಿದ್ರಿ ಅಂತಂದರೆ ಸ್ನೇಹಿತರೆ, ಈ ರೀತಿಯಾಗಿ ನಿಮಗೊಂದು ಫೇಸ್ ಓಪನ್ ಆಗ್ತದೆ. ಫಸ್ಟಲ್ಲಿ ಕಾಣ್ತಕ್ಕಂತಹ ಈ ಒಂದು ಫೇಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕಾಣ್ತಿದೆಯಲ್ಲ, ಈ ಸರ್ಟಿಫಿಕೇಟ್ UGC ನೆಟ್ December 25 ಎಕ್ಸಾಮಿನೇಷನ್ ಅಂತೇಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಸ್ನೇಹಿತರೆ, ಈ ರೀತಿಯಾಗಿ ನಿಮಗೆ ಓಪನ್ ಆಗ್ತದೆ. ಇಲ್ಲಿಯೂ ಕೂಡ ಕೊಟ್ಟಿದ್ದಾರೆ ನೋಡ್ರಿ, ಈ ಸರ್ಟಿಫಿಕೇಟ್ ಫಾರ್ UGC ನೆಟ್ ಅಂತೇಳಿ. ಈ ರೀತಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೇಳ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ, ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚನ್ನ ಹಾಕಿ ನೀವು ಸಬ್ಮಿಟ್ ಕೊಟ್ರಿ ಅಂತಂದರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಓಪನ್ ಆಗ್ತದೆ ಸ್ನೇಹಿತರೆ. ಓಕೆನಾ? ಆಲ್ಮೋಸ್ಟ್ ಡಿಸೆಂಬರ್ದು ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಸರ್ಟಿಫಿಕೇಟ್ ಬಿಡೋದು ಬಾಕಿ ಇತ್ತು, ಅದನ್ನು ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇನ್ನು ಜೂನದ ನೋಟಿಫಿಕೇಶನ್ ಆಲ್ಮೋಸ್ಟ್ ಇವತ್ತು ಅಥವಾ ನಾಳೆ ದಿನ ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆಗಳಿದೆ ಸ್ನೇಹಿತರೆ. ನಿಮಗೆ ಇರ್ತಕ್ಕಂಥ ಸಮಯ ಬಂದ್ಬಿಟ್ಟು 2 ಮಂತ್ ಮಾತ್ರ. ಇನ್ನು 2 ತಿಂಗಳಲ್ಲಿ ಜೂನ್ 19ರಿಂದ ಮತ್ತೆ ಜೂನದ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡಿರಿ. ಅದೇ ರೀತಿ ನಮ್ಮ ಮೆಂಬರ್ಶಿಪ್ಪಲ್ಲಿಯೂ ಕೂಡ ಕನ್ನಡ ಅಭ್ಯರ್ಥಿಗಳು ನೀವು ಜಾಯ್ನ್ ಆದ್ರಿ ಅಂದರೆ ನಿಮ್ಗೆ ಹಲವಾರು ತರಗತಿಗಳು ಕೂಡ ಸಿಗ್ತಾ ಬರ್ತವೆ ಸ್ನೇಹಿತರೆ. ಓಕೆನಾ? ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.